कर्नाटक के हुबली धारवाड़ नगर निगम ने सिविक वर्कर्स के लिए बड़ा फैसला लिया है। अब सफाई कर्मचारियों को खराब क्वालिटी का टिफिन नहीं दिया जाएगा। निगम की जनरल मीटिंग में तय किया गया कि नाश्ते की जगह सीधे उनके बैंक अकाउंट में पैसे जमा किए जाएंगे। सफाई कर्मचारियों की शिकायतों के बाद ये फैसला लिया गया। अब हर सिविक वर्कर को नाश्ते के लिए रोजाना 50 रुपए दिए जाएंगे। दरअसल नगर निगम की ओर से सफाई कर्मचारियों के लिए रोजाना नाश्ते की व्यवस्था की गई थी, लेकिन टेंडर लेने वाले एजेंसी पर खराब क्वालिटी का टिफिन देने के आरोप लगे। कर्मचारियों ने कई बार इसकी शिकायत निगम के अधिकारियों से की। इसके बाद कॉर्पोरेटर आरिफ भद्रपुर ने जनरल मीटिंग में नाश्ते की जगह पैसे देने का मुद्दा उठाया। मेयर ने प्रस्ताव को मंजूरी देते हुए अब सीधे भुगतान का फैसला किया है। ಸರ್ ನೋಡ್ರಿ, ನಾವು ಕಳೆದ 1 ವರ್ಷದಿಂದ ಸಾಕಷ್ಟು ಸಲ ನಮ್ಮ ಪೌರಮ ಕಾರ್ಮಿಕರು ನಮ್ಮ ಕಡೆ ಕೆಲಸ ಮಾಡೋರು ನಮ್ಮ ವಾರ್ಡ್ದಾಗ ಇರ್ಲಿ ಬೇರೆ ಕಡೆ ಇರ್ಲಿ ಎಲ್ಲಾರು ಆ ನಾಷ್ಟಾ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಮಾಡ್ತಿದ್ರು. ನಾನು ಖುದ್ದಾಗಿ ಆ ನಾಷ್ಟಾ ತಗೊಂಬಂದ ಕಮಿಷನರ್ ಸಾಹೇಬ್ರ ತೋರಿಸಿ ಅದರ ಹುಳ ಬಿದ್ದಿದ್ದು ತೋರಿಸಿ ಬಹಳಷ್ಟು ಸಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಲಾಸ್ಟ್ ಜಿಬಿಯಲ್ಲೇ ನಮ್ಮ ಮನವಿ ಮಾಡ್ಕೊಂಡಿದ್ದೆ. ನಮ್ಮ ಲಾಸ್ಟ್ ಮೇಯರ್ ಪಾಟೀಲ್ ಮೇಡಮ್ ಮತ್ತು ನಮ್ಮ ಸಂತೋಷ್ ಚೌಹಾಣ್ ಡಿಪ್ಟಿ ಮೇಯರ್, ನಮ್ಮ ಕಮಿಷನರ್ ಎಲ್ಲಾರು ಕೂಡಿ ಅದು ನಾಷ್ಟಾ ಕೊಡೋದು ಬಂದ್ ಮಾಡಿ ಆ ಪೌರ ಕಾರ್ಮಿಕರಿಗೆ ಅವ್ರ ಮನ್ಸು ಬಂದಂಗ ಅವ್ರು ನಾಷ್ಟಾ ಮಾಡ್ಬೇಕಂತೇಳಿ ಏನು ದುಡ್ಡು ಹಾಕುದು ನಿರ್ಧಾರವನ್ನು ತಗೊಂಡಾರ, ಅದಕ್ಕೆ ನಾನು ಸ್ವಾಗತಿಸ್ತೀನಿ ಮತ್ತು ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತೇನೆ. ಸರ್, ಅದು ನಾಷ್ಟಾ ಪ್ರಕಾರ ಒಂದು 50 ರೂಪಾಯಿ ಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ಟಿವಿ ಮುಂಜಾನೆ ನಾಷ್ಟಾ ಮಾಡಕ್ಕ. ಈಗ ನೋಡ್ರಿ, ಮುಂಜಾನೆ ಯಾವ್ದಾರ ಒಂದು ಹೋಟೆಲ್ಗೆ ಹೋದ್ರ ಒಂದ್ 50 ರೂಪಾಯಿ ಬೇಕ, ಒಂದ್ 50 ರೂಪಾಯಿ ಕೊಡ್ರಿ ಅಂತ ಹೇಳಿ ಮನವಿ ಮಾಡಿವಿ. ಕೊಡ್ತಾರ ಅಂತ ಹೇಳಿ ಒಂದು ಭರವಸೆಯನ್ನು ಇಟ್ಕೊಂಡಿವಿ. ನಾಳೆ ಇಲ್ಲ ಅಂದ್ರೆ ನಾಳ್ದ ಅವ್ರಿಗೆ ದುಡ್ಡನ್ನು ಹಾಕ್ತಾರ ಅಂತ ಹೇಳಿ ನಮ್ಗೆ ಈಗ ಮಾಹಿತಿ ಕೂಡ ಬಂದಿದೆ. ಇದು ಹೋರಾಟ ಲಾಸ್ಟ್ 1 ಇಯರ್ ದಿಂದ ಇತ್ತು ನಮ್ದು. ಯಾಕಂದ್ರ ಮನೆಗೆ ಬಂದು ನಮ್ಮ ಪೌರ ಕಾರ್ಮಿಕರು ತೋರ್ಸೋರು ನಮಗೆ ಯಾವ ರೀತಿ ಕೊಡಾಕತ್ತಾರ. ಅಗದಿ ವರ್ಸ್ಟ್ ಅಂದ್ರ ತಿನ್ನೋಕು ಲಾಯಕ್ ಇಲ್ಲ ಅಂತ ಊಟ ಕೊಡಾಕತ್ತಿದ್ರು ಅವ್ರು, ಯಾರು ಟೆಂಡರ್ ತಗೊಂಡಿದ್ರು ಅವರು. ನಾವು ಅದನ್ನ ಹಾಗಾಗಿ ನಮ್ಮ ಕಮಿಷನರ್ ಸಾಹೇಬರಿಗೆ ನಾವು ಬೆನ್ ಹತ್ತಿದ್ವಿ. ಇದನ್ನ ಏನಾರ ಒಂದ್ ದಾರಿ ತೋರಿಸ್ರಿ, ಎಲ್ಲಾರ್ಗೂ ದಾರಿ ತೋರಿಸಿರಿ ಅಂತಂದ್ರೆ ಒಂದ್ ಜಿಬಿ ಒಳಗ ನಮ್ಮ ಸದಸ್ಯರಾದ ಆರಿಫ್ ಭದ್ರಾಪುರ್ ಅವರು ಅದನ್ನ ಜಿಬಿಯಲ್ಲಿ ಅದನ್ನ ಮಾತು ಎತ್ತಿ ಅದನ್ನ ಎಲ್ಲರಿಗೂ ಗಮನಕ್ಕೆ ತಂದ್ರು. ಅವಾಗ ಅದನ್ನ ಗಮನಕ್ಕೆ ತಂದ ಮೇಲೆ ಕಮಿಷನರ್ಸ್ ಅವರು, ಆಮೇಲೆ ಮಹಾಪೌರು ಹಾಗೂ ಉಪ ಮಹಾಪೌರು ಎಲ್ಲರೂ ಸೇರಿ ಇದಕ್ಕೊಂದು ಏನಾರ ಅಂತ್ಯ ಹಾಡ್ಬೇಕಂತ ಹೇಳಿ ಇದೊಂದು ಫರ್ಮ್ ಡಿಸಿಷನ್ ತಗೊಂಡ್ರು. ಯಾಕಂದ್ರೆ ಹಿಂದೂ ನೋಡೇವಿ ನಾವು ಮೇಯರ್, ಡೆಪ್ಟಿ ಮೇಯರ್, ಕಮಿಷನರ್, ಆದ್ರೆ ಈ ಕಮಿಷನರ್ ಅಂತ ನಮ್ಗೆ ಯಾರು ಸಿಕ್ಕಿಲ್ಲ. ಯಾಕಂದ್ರೆ ಎಂತ ಫರ್ಮ್ ಡಿಸಿಷನ್ ಆದ್ರೂ ಅಟ್ ಎ ಟೈಮ್ ಅದು ಅವ್ರ ಜನರಿಗೆ ಆಮೇಲೆ ಪಾಲಿಕೆಗೆ ಏನಾರ ಚಲೋ ಆಗ್ತೈತೆ ಅನ್ನಂದ್ರೆ ಅವ್ರು ಏನು ಎಷ್ಟು ರಿಸ್ಕ್ ಬಂದ್ರು ಅವ್ರು ತಗೊಂಡು ಅಂತಾರೆ. ಯಾಕಂದ್ರೆ ಇದರಿಂದ ಭಾಳ ಬೆನ್ನತ್ತಿದ್ 4 ವರ್ಷದಿಂದ ಕೊಡಾಕತ್ತಿದ್ರು. 4 ವರ್ಷದಿಂದ ಪರಿಸ್ಥಿತಿ ಹಿಂಗೆ ಇತ್ತು, ಕಳಪೆ ನಾಷ್ಟಾ ಕೊಡಾಕತ್ತಿದ್ರು. ಇದನ್ನ ಈಗ ನಾವು ಸ್ವಾಗತಿಸ್ತೇವೆ. ಯಾಕಂದ್ರ ಪಾಪ ಅವ್ರು ಮುಂಜಾನೆ ಎದ್ದು ನಾಷ್ಟಾ ಮಾಡಿದ್ರು ಮನೆಯಿಂದ ಕಟ್ಕೊಂಡ್ ಬರಕ್ಕೂ ಆಗೋಂಗಿಲ್ಲ. ಅವ್ರು ನಾವ್ ಕೇಳಿದ್ರೆ ಇಂಥವ್ ಹೆಂಗ್ ಮಾಡ್ಬೇಕ್ರಿ, ನಾವ್ ಹೆಂಗ್ ತಿನ್ಬೇಕ್ರಿ ಅಂತ ಕೇಳ್ತಿದ್ರು. ಅದ್ರ ಸಂಬಂಧ ಖುಷಿ ಐತಿ. ಇದ್ರ ಸಂಬಂಧ ಲಾಸ್ಟ್ 1 ಇಯರ್ ಇಂದ ನಾವು ಕಂಟಿನ್ಯೂ ನಮ್ ಚರ್ಚೆನೇ ಐತಿ. ಯಾಕಂದ್ರೆ ನಮ್ಗೆ ಬಂದ್ ನಮ್ಮ ಹೊರಗೆ ಮೂರು ಎಲ್ಲರೂ ಹೇಳೋರು ನಮ್ಗೆ, ಮೇಡಮ್ ನಂಗೆ ಏನಾರ ಮಾಡಿದ್ದಕ್ಕೊಂದಿದ್ದ ದಾರಿ ತೋರಿಸ್ರಿ ಅಂತ ಹೇಳಿ. ಇದೊಂದು ಮಾಡ್ಯಾರ, ಇದನ್ನ ಸ್ವಾಗತಿಸ್ತೀವಿ ನಾವು. ಯಾಕಂದ್ರ ಅಗದಿ ಗಟ್ಟಿಮುಟ್ಟವಾದ ಕಮಿಷನರ್ ಸಿಕ್ಕಾರ ನಮಗ. ಸೊ ಅದಕ್ಕೆ ನಮ್ಗ ಅವ್ರ ಮೇಲೆ ಪ್ರೌಡ್ ಐತಿ. ಇನ್ನ ಇಂಥ ಚಲೋ ಡಿಸಿಷನ್ಸ್ ತಗೊಳ್ಳಿ. ನೆಕ್ಸ್ಟ್ ಐದೊಂದು ಎಲ್ಲ ನೀರಿಂದ ಮುಗಿಸಿದ್ರು, LED ಲೈಟಿಂದ ಮುಗಿಸಿದ್ರು. 5 ದೊಡ್ಡ ಸಮಸ್ಯೆ ಐತಿ, ಅದು ಮುಗಿಸ್ತಾರಂತ ಅವ್ರ ಮೇಲೆ ಭರವಸೆ ಐತಿ.